ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ಒಂದು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅದೇ ಹೇಳ್ತೀನಿ ಅನ್ಸುತ್ತೆ. ನನಗಂತೂ ಇವಾಗ ಅಷ್ಟೊಂದು ಯೂಟ್ಯೂಬ್ ವೀಡಿಯೋಗಳನ್ನ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಬಟ್ ನೋಡೋಣ, ಇವತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಬಟ್ ನೋಡೋಣ, ಇವತ್ತೇನೇನು ಮಾಡ್ತೀನಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವಾಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ ಅಂತ ನೋಡೋಣ. ಇವತ್ತು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗನ್ನು. ಬ್ರೇಕ್ಫಾಸ್ಟಿಗೆ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಇನ್ನೂ ಹಿಟ್ಟನ್ನು ಕಲಸಿಟ್ಟಿದ್ದಾರೆ ಅಷ್ಟೇ. ಇನ್ನೂ ರೊಟ್ಟಿ ತಟ್ಟಬೇಕು. ಹಾಗಾಗಿ ಇನ್ನೂ ಬ್ರೇಕ್ಫಾಸ್ಟ್ ರೆಡಿಯಾಗಿಲ್ಲ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಬಟ್ ಚಟ್ನಿ ರೆಡಿಯಾಗಿದೆ ರಾಗಿ ರೊಟ್ಟಿ ಜೊತೆಗೆ. ಆ್ಯಕ್ಚುಲಿ ಮಿಕ್ಸಿ ರೆಡಿ ಮಾಡಿಸ್ಬೇಕಿತ್ತು. ಅದು ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ ರೆಡಿ ಮಾಡಿಸ್ಕೊಂಬರೋದಕ್ಕೆ. ಸ್ವಲ್ಪ ಆ್ಯಕ್ಚುಲಿ ಇಲ್ಲಿಂದ ದೂರ ಇದೆ, ಅದಕ್ಕೆ ನಡ್ಕೊಂಡು ಹೋದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮಿಕ್ಸಿ ಒಂದು ರೆಡಿ ಮಾಡಿಸ್ಕೊಂಬರೋಣ ಅಂತ ಬಂದ್ವಿ. ಮಳೆ ಸ್ಟಾರ್ಟ್ ಆಗಿದೆ, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ವಿ ಮಳೆ ಕಡಿಮೆ ಆಗಲಿ ಅಂತ. ಇಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ ವಿಡಿಯೋದಲ್ಲಿ, ಬಟ್ ಆಚೆ ಮಳೆ ಬರ್ತಾ ಇದೆ. ಇಷ್ಟು ದಿವಸ ಚೆನ್ನಾಗೇ ಇತ್ತು ಮಿಕ್ಸಿ, ಬಟ್ ಅದೇನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಒಂಥರ ಗರ್ರ ಅಂತ ಸೌಂಡ್ ಬರ್ತಾ ಇದೆ. ನಮ್ಮಮ್ಮ ಆ್ಯಕ್ಚುಲಿ ಅದನ್ನು ತೆಗೆದ್ಬಿಟ್ಟು ನೋಡಿದ್ರು. ಅದನ್ನು ಅಲ್ಗಾಡ್ಸ್ಬಿಟ್ಟು ಎಲ್ಲ ನೋಡಿದಾಗ ಮಿಕ್ಸಿನ ಅದರೊಳಗಡೆ ಏನೋ ಒಂದು ಸಣ್ಣದೊಂದು ಸ್ಕ್ರೂ ಥರ ಇತ್ತು, ಅದು ಆಚೆ ಬಂತು. ಬಟ್ ಅದಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ವರ್ಕ್ ಆಯಿತು. ಬಟ್ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅದು ಮತ್ತೆ ಅದೇ ಥರ ಸೌಂಡ್ ಮಾಡ್ತಾ ಇದೆ. ಅದಕ್ಕೆ ಇಲ್ಲೊಂದು ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಬಟ್ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೆ ಸ್ವಲ್ಪ ಹೊತ್ತು ಮಳೆ ಕಡಿಮೆ ಆಗಲಿ ಅಂತ ಇಲ್ಲೇ ಕೂತ್ಕೊಂಡಿದ್ದೀವಿ. ಒಂದು ಬ್ಯಾಗ್ ಒಳಗಡೆ ಹಾಕೊಂಡು ಮಿಕ್ಸಿ ತಗೊಂಡು ಬಂದಿದ್ದೀವಿ. ಕಾರ್ ಮೇಲೆ ಎಲ್ಲ ಮಳೆ ಹನಿ ಇದೆ, ಮೇ ಬಿ ನಿಮಗೆ ಕಾಣಿಸ್ಬಹುದು. ಇದಿನ್ನೂ ಇವಾಗ ಸ್ಟಾರ್ಟ್ ಆಗಿದೆ, ಕಡಿಮೆ ಆಗೋ ಥರ ಕಾಣಿಸಲ್ಲ. ಸೊ ಅದಕ್ಕೆ ಇವಾಗ ಛತ್ರಿ ಹಿಡ್ಕೊಂಡು, ಇನ್ನೇನು ಅಂಗಡಿ ಇಲ್ಲೇ ಇರೋದು, ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಮರ ಬಿದ್ದೋಗ್ಬಿಟ್ಟಿದೆ. ಇಲ್ಲೆಲ್ಲ ಬರೀ ಸಣ್ಣ ಪುಟ್ಟ ಕೊಂಬೆಗಳು ಬಿದ್ದಿದೆ ಅಷ್ಟೇ. ನಮ್ಮ ಮನೆ ಹತ್ರ ನೋಡಬೇಕು, ಫುಲ್ಲು ಬುಡ ಸಮೇತ ಮರ ಬಿದ್ದೋಗ್ಬಿಟ್ಟಿದೆ. ನಾನು ಆ ಕಡೆಯಿಂದ ಬರಲಿಲ್ಲ, ಆ್ಯಕ್ಚುಲಿ ಇವತ್ತು ಈ ಕಡೆಯಿಂದ ಬಂದೆ. ಇಲ್ಲಾಂದರೆ ತೋರಿಸ್ತಿದ್ದೆ. ಎಷ್ಟು ದೊಡ್ಡ ಮರ ಬಿದ್ದೋಗಿದೆ ಗೊತ್ತಾ, ತುಂಬ ವರ್ಷಗಳ ಹಿಂದಿಂದ ಇದ್ದಿದ್ದಂಥ ಮರ ಅದು. ಬಟ್ ಬಿದ್ದೋಗ್ಬಿಟ್ಟಿದೆ. ತುಂಬ ಜೋರಾಗಿ ಮಳೆ ಬಂತಲ್ಲ ಮೊನ್ನೆ, ಹಾಗಾಗಿ ಬಿದ್ದೋಗಿದೆ. ಇಲ್ಲಿ ನೋಡಿ, ನಂಗೆ 2000 ರೂಪಾಯಿ ಸಿಕ್ಕಿದೆ. ಆ್ಯಕ್ಚುಲಿ ಮನೇಲಿ ಇಯರಿಂಗ್ ಮರ್ತು ಬಂದಿದ್ದೆ. ನಮ್ಮಮ್ಮ ತೊಗೊಂಬರ್ತೀನಿ ಅಂತ ಹೋಗಿ ತರಕ್ಕೆ ಅಂತ ಹೋಗಿದ್ರು. ಬಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಇಯರಿಂಗ್ ಹಾಕೊಳ್ಳೋದೆ ಮರ್ತೋಗಿದ್ದೆ. ಆ್ಯಂಡ್ ನನಗೆ 2000 ರುಪೀಸ್ ಅದು ನೋಟ್ ಸಿಕ್ಕಿತ್ತಲ್ಲ, ಅದೇ ಥರ ನನ್ನ ಹತ್ರ ಆ್ಯಕ್ಚುಲಿ 50 ರುಪೀಸು, 10 ರುಪೀಸು, ಆಮೇಲೆ 20 ರುಪೀಸು, ಆ ಥರದ್ದೆಲ್ಲ ಚಿಕ್ಕ ಚಿಕ್ಕ ನೋಟ್ಗಳಿತ್ತು. ಆ್ಯಕ್ಚುಲಿ ಇದೇ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ, ತೋರಿಸ್ತೀನಿ ರೀ. ಇಲ್ಲಿ ಇಷ್ಟೊಂದಿದೆ. ಈ ಥರದ್ದೆಲ್ಲ ನನಗೆ ಚಿಕ್ಕ ಚಿಕ್ಕದು ನೋಟ್ಗಳೆಲ್ಲ ಕಲೆಕ್ಟ್ ಮಾಡೋದು, ಕಾಯಿನ್ಗಳನ್ನ ಕಲೆಕ್ಟ್ ಮಾಡೋದು ಆ್ಯಂಡ್ ಪೆನ್ಗಳು ಕಲೆಕ್ಟ್ ಮಾಡೋದು ತುಂಬ ಇಷ್ಟ. ಇಲ್ಲಿ ರಿಯಲ್ 500 ರುಪೀಸ್ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಚಿಕ್ಕ ನೋಟ್ಗಳು. ನನ್ನ ಹತ್ರ ಈ ಥರ ಯಾವ್ಯಾವುದೋ ನೋಟ್ಗಳಿದೆ. ಇದೊಂದು 500 ರುಪೀಸ್ ನೋಟ್ ಇದೆ, 100 ರುಪೀಸು, 50 ರುಪೀಸು, 20 ರುಪೀಸ್ದು ಒಂದಿದೆ. ಆಮೇಲೆ ಇದು ಲಾಸ್ಟು 10 ರುಪೀಸ್ದು. ಇದು ನೋಡಿ, ಎಲ್ಲ ರಿಯಲ್ ನೋಟ್ಗಳ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದೆಲ್ಲ ತುಂಬ ಸಣ್ಣ ಸಣ್ಣ ನೋಟ್ಗಳು. ನಾನು ಆ್ಯಕ್ಚುಲಿ ಆ ಥರ ನೋಟ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಬಟ್ ಇವತ್ತು ಅದು 2000 ರುಪೀಸ್ದು ನೋಟ್ ಸಿಕ್ತಲ್ಲ, ಹಾಗಾಗಿ ನೆನಪಾಯಿತು ನನಗೆ. ಎಷ್ಟೋ ತಿಂಗಳುಗಳ ಹಿಂದೆ ಹಾಕಿಟ್ಟಿದ್ದು ಬ್ಯಾಗಲ್ಲಿ, ಅದನ್ನು ಓಪನ್ ಮಾಡಿ ಕೂಡ ನೋಡಿರಲಿಲ್ಲ. ಬಟ್ ಇವತ್ತು ಅದು ನೋಟ್ ಸಿಕ್ತು ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸೋಣ ಅಂತ ಇವತ್ತು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು 200 ರುಪೀಸ್ದು ನೋಟ್ ಇತ್ತು ಅನಿಸುತ್ತೆ, ಬಟ್ ಅದೆಲ್ಲೋಯ್ತೋ ಗೊತ್ತಿಲ್ಲ. ಬ್ಯಾಗಲ್ಲಿ ಇದ್ದಿದ್ದು ಇಷ್ಟೇ. ಇಲ್ಲಿ ನೋಡಿ, ಇಲ್ಲೂ ಮರ ಬಿದ್ದೋಗ್ಬಿಟ್ಟಿದೆ. ಮಳೆ ಕಡಿಮೆ ಆಗಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಳೆ ಕಂಪ್ಲೀಟಾಗಿ ನಿಂತೋಗ್ಬಿಟ್ಟಿದೆ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಹಿಂಗೆ ಹೋಗಿ ರೈಟು ಅಂತ ತಗೊಂಡ್ರೆ ಅಲ್ಲೇ ಎಷ್ಟೊಂದು ಅಂಗಡಿಗಳಿದೆ, ಅಲ್ಲಿ ಎಲ್ಲಿ ಬೇಕಾದರೂ ರಿಪೇರ್ ಮಾಡಿಸ್ಬಹುದು. ಬಟ್ ಎಷ್ಟಾಗುತ್ತೆ ಅನ್ನೋದನ್ನ ಫಸ್ಟು ಕೇಳಬೇಕು, ಅದಾದಮೇಲೆ ರೆಡಿ ಮಾಡಿಸ್ಬೇಕು. ಇಲ್ಲೂ ಮರ ಬಿದ್ದೋಗ್ಬಿಟ್ಟಿದೆ. ಇದೇ ಅಂಗಡಿ. ಮಿಕ್ಸಿ ಯಾವಾಗ ರೆಡಿ ಮಾಡಿಕೊಡ್ತಾರೆ ಅಂತ ಕೇಳೋಣ. ಸರ್, ಇದು ಸ್ವಲ್ಪ ಮಿಕ್ಸಿ ಸೌಂಡ್ ಬರ್ತಾರೆ, ಒಳಗಡೆ ಏನೋ ಆಗಿದೆ. ಸರಿ, ಬನ್ನಿ ನೋಡೋಣ. ಹೌದಾ? ಇಲ್ಲಿ ನೋಡಿ, ಎಷ್ಟೊಂದು ಮರಗಳು ಬಿದ್ದೋಗ್ಬಿಟ್ಟಿದೆ ಅಂತ. ಒಂದು ಎಲೆಕ್ಟ್ರಿಕ್ ಲೈನ್ ಮೇಲೆ ಬಿದ್ದುಬಿಟ್ಟಿದೆ, ಅದಕ್ಕೆ ಇಲ್ಲಿ ಅದನ್ನು ಸರಿ ಮಾಡ್ತಾ ಇದ್ದಾರೆ.
ವೈರ್ ಮೇಲೆ ಬಿದ್ದುಬಿಟ್ಟಿದೆ. ಓಹೋ, ಇಲ್ಲೆಲ್ಲ ಸಖತ್ ಮರಗಳು ಬಿದ್ದುಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಕೊಂಬೆ ಬಿದ್ದಿದೆ. ಇದೇನು ಮನೆಯೂ ಬಿದ್ದೋಗ್ಬಿಟ್ಟಿದೆಯಾ ಅಥವಾ ಮೊದಲೇ ಈ ಥರ ಆಗಿರೋದಾ? ಓಹೋ ಹೋ ಹೋ, ವೈರೆಲ್ಲ ಕಿತ್ತೋಗ್ಬಿಟ್ಟಿದೆ. ಎಷ್ಟು ದೊಡ್ಡ ಮರ ಬಿದ್ದೋಗಿದೆ. ಇದನ್ನೆಲ್ಲ ಅರ್ಧಂಬರ್ಧ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಓ, ಇದೇ ಮರ ಬಿದ್ದೋಗಿರೋದು. ಬರೀ ಒಂದು ಕೊಂಬೆನಾ ಬಿದ್ದೋಗಿರೋದು ಅಷ್ಟೇನಾ? ಮತ್ತು ಇಷ್ಟೊಂದಿದೆ ಇಲ್ಲಿ. ಇದೆಲ್ಲ ವೈರು. ಇಲ್ಲಿ ಸೊಪ್ಪು ತೊಗೋಬೇಕು ಅಂತ ಬಂದ್ವಿ. ಸಾಂಬಾರು ಮಾಡಬೇಕು ಅಂತ ಇದ್ದಾರೆ ನಮ್ಮಮ್ಮ. ಸೊಪ್ಪಿನ ಸಾರು ಮಾಡಬೇಕಂತೆ. ಮಳೆ ಬೇರೆ ಬರ್ತಾ ಇದೆಯಲ್ವಾ, ಹಾಗಾಗಿ ಮಾರ್ಕೆಟ್ ಸೈಡ್ ಹೋಗೋದು ಬೇಡ, ಇಲ್ಲೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸೊಪ್ಪು ತೊಗೊಳಕ್ಕೆ ಅಂತ ಬಂದ್ವಿ. ಅಲ್ಲೆಲ್ಲ ತುಂಬ ರಶ್ ಇರುತ್ತೆ. ಆಮೇಲೆ ಈ ಮಳೆಲೆಲ್ಲ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ತೊಗೊಂಡು ಹೋಗ್ಬಿಡೋಣ, ಹೇಗಿದ್ರು ಇದು ಸ್ವಲ್ಪ ಹತ್ತಿರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಈ ಸೀಸನಲ್ಲೂ ಗೆಣಸಿದೆ. ಅಲ್ಲಿ ಅಂಗಡಿ ಹತ್ರ ಹೋಗಿ ಕೇಳಿದೆ, ರೆಡಿ ಮಾಡೋರು ಯಾರೂ ಇಲ್ಲ ಅಂತ ಹೇಳಿದ್ರು. ಅಂಗಡಿಯಲ್ಲಿ ನೋಡ್ಕೊಳ್ಳೋಕ್ಕೆ ಬೇರೆ ಯಾರನ್ನೋ ಕೂರಿಸಿ ಹೋಗಿದ್ರು, ಹಾಗಾಗಿ ರಿಪೇರಿ ಮಾಡ್ಸೋಕ್ಕಾಗಲಿಲ್ಲ. ಅವರು ನಾಳೆ ಬೆಳಗ್ಗೆ 10 ಗಂಟೆ ಹಂಗೆ ಬನ್ನಿ, ಸಂಜೆ ಒಳಗೆ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಇನ್ನೊಂದು ಅಂಗಡಿ ಇದೆಯಂತೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಕೇಳ್ಕೊಂಬರೋಣ ಅಂತ. ಇನ್ನೊಂದು ಅಂಗಡಿ ಹುಡ್ಕೊಂಡು ಹೋಗಿದ್ದೆ, ಅಲ್ಲಿ ಅಂಗಡಿನೇ ಇಲ್ಲ, ಸಿಗಲಿಲ್ಲ. ಅಂದರೆ ಅಂಗಡಿ ಸಿಗಲಿಲ್ಲ, ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ನಾನು ಡಿ ಮಾರ್ಟಿಗೆ ಬೇರೆ ಹೋಗಬೇಕಿತ್ತು. ಬಟ್ ನೋಡೋಣ, ಮನೆಗೆ ಹೋಗೋದ್ರೊಳಗೆ ಏನಾದರೂ ಮಳೆ ಕಡಿಮೆ ಆದರೆ ಡಿ ಮಾರ್ಟ್ ಕಡೆನೂ ಹೋಗಿ ಬರಬೇಕು, ಇಲ್ಲ ಅಂತಂದರೆ ಮನೆಗೆ ಹೋಗೋದಷ್ಟೇ. ಮಳೆ ಜಾಸ್ತಿ ಆಗೋಯ್ತು, ಹಾಗಾಗಿ ವಾಪಸ್ ಮನೆಗೆ ಬಂದುಬಿಟ್ಟೆ. ಫುಲ್ಲು ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ಸೊ ಅಷ್ಟೇ. ಆ್ಯಕ್ಚುಲಿ ಡಿ ಮಾರ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋದಕ್ಕಾಗಲಿಲ್ಲ. ಸೊ ಅಷ್ಟೇ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.